ಇವತ್ತಿನ ವಿಡಿಯೋದಲ್ಲಿ ನಾನು ಅಶ್ವಗಂಧವನ್ನ ಬಳಸೋದ್ರಿಂದ ನಮಗೆ ಯಾವ ಯಾವ ಆರೋಗ್ಯ ಸಮಸ್ಯೆಗಳನ್ನ ದೂರ ಇಡೋದಕ್ಕೆ ಇದು ಸಹಾಯ ಆಗುತ್ತೆ, ಹಾಗೇನೆ ಯಾವ ರೀತಿ ಬಳಸಬಹುದು ಅನ್ನೋದನ್ನ ಕೂಡ ಹೇಳ್ತಾ ಇದ್ದೀನಿ. ಈ ಅಶ್ವಗಂಧ ಪ್ರಾಡಕ್ಟ್ ಲಿಂಕ್ ನಿಮ್ಗೂ ಕೂಡ ಬೇಕಂತ ಹೇಳಿದ್ರೆ ನೀವು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರೆ ನಾನು ಪ್ರಾಡಕ್ಟ್ ಅನ್ನ ಟ್ಯಾಗ್ ಮಾಡಿದ್ದೀನಿ. ಹಾಗೇನೆ ಫೇಸ್ಬುಕ್ ಅಲ್ಲಿ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ನೋಡಬಹುದು. ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ಗೆ ಈ ಪ್ರಾಡಕ್ಟ್ ಲಿಂಕ್ ಬೇಕಂತ ಅಂದ್ರೆ ಲಿಂಕ್ ಅಂತ ನನಗೆ ಕಮೆಂಟ್ ಮಾಡಿ ನಾನು ಶೇರ್ ಮಾಡ್ತೀನಿ. ಅಶ್ವಗಂಧ ಅನ್ನೋದು ಆಯುರ್ವೇದ ವೈದ್ಯ ಪದ್ಧತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬಳಸ್ತಾರೆ, ಬೇರೆ ಬೇರೆ ಆರೋಗ್ಯ ಸಮಸ್ಯೆಗಳನ್ನ ದೂರ ಇಡೋದಕ್ಕೆ. ಮೊದಲನೆಯ ಬೆನಿಫಿಟ್ ಇದ್ರದ್ದು ಅಂತ ಹೇಳಿದ್ರೆ ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಸಹಾಯ ಆಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಕೂಡ ತುಂಬಾನೇ ಸ್ಟ್ರೆಸ್ ಇಂದ ಬಳಲ್ತಾ ಇರ್ತಾರೆ ಅಲ್ವಾ, ಮಾನಸಿಕ ಒತ್ತಡ ಇರುತ್ತೆ. ಅದನ್ನ ದೂರ ಇಟ್ಕೊಳ್ಳೋದಕ್ಕೆ ಈ ಅಶ್ವಗಂಧವನ್ನ ನಾವು ಬಳಸಬಹುದು, ತುಂಬಾನೇ ಹೆಲ್ಪ್ ಆಗುತ್ತೆ ಇದು. ಇನ್ನು ನಮ್ಮ ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕೂಡ ತುಂಬಾನೇ ಒಳ್ಳೆಯದಿದು. ಸೊ ಡಯಾಬಿಟಿಕ್ ಪೇಷಂಟ್ಸ್ಗೆ ಕೂಡ ಒಂದು ಬೆಸ್ಟ್ ಮನೆಮದ್ದು ಅಂತಾನೆ ಹೇಳಬಹುದು. ಹಾಗೇನೆ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿಕೊಳ್ಳೋದಕ್ಕೆ ಕೂಡ ಈ ಗಿಡಮೂಲಿಕೆ ತುಂಬಾನೇ ಸಹಾಯ ಆಗುತ್ತೆ. ನಾವು ಅಶ್ವಗಂಧವನ್ನ ಬೇರೆ ಬೇರೆ ತರದಲ್ಲಿ ಬಳಸಬಹುದು. ಇನ್ನು ನಾವು ಅಶ್ವಗಂಧವನ್ನ ಆವಾಗ ಬಳಸೋದ್ರಿಂದ ಕೂದಲಿನ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಕೂದಲು ಉದುರುವಿಕೆ ಕಡಿಮೆ ಆಗುತ್ತೆ. ಹಾಗೇನೆ ತುಂಬಾ ಬೇಗನೆ ಕೂದಲು ಬೆಳ್ಳಗೆ ಆಗ್ತಾ ಇದ್ರೆ, ಹಾರ್ಮೋನ್ ಚೇಂಜಸ್ ಇಂದ ಎಲ್ಲ ಕೂದಲು ಬೆಳ್ಳಗೆ ಆಗ್ತಾ ಇದ್ರೆ ಅದನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕೂಡ ಇದು ಸಹಾಯ ಆಗುತ್ತೆ. ಅದೇ ರೀತಿಯಲ್ಲಿ ಜೀರ್ಣಕ್ಕೆ ಕೂಡ ತುಂಬಾನೇ ಒಳ್ಳೆಯದು. ನಮ್ಮ ದೇಹದಲ್ಲಿ ಜೀರ್ಣ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ಈ ಅಶ್ವಗಂಧ ತುಂಬಾನೇ ಸಹಾಯ ಆಗುತ್ತೆ. ಇನ್ನು ತುಂಬಾನೇ ಇಂಪಾರ್ಟೆಂಟ್ ಆಗಿ ಪುರುಷರಿಗೆ ತುಂಬಾನೇ ಒಳ್ಳೆಯದು ಈ ಅಶ್ವಗಂಧ. ಯಾರಿಗಾದ್ರೂ ಇನ್ಫರ್ಟಿಲಿಟಿ ಸಮಸ್ಯೆ ಇದ್ರೆ ಅಂತವರು ಅಶ್ವಗಂಧದ ಚೂರ್ಣವನ್ನ ಬಳಸಬಹುದು. ಇನ್ನು ಈ ಅಶ್ವಗಂಧ ಎಲೆಗಳು ಕೂಡ ತುಂಬಾನೇ ಒಳ್ಳೆಯದು. ನಮ್ಗೇನಾದ್ರೂ ಚರ್ಮದಲ್ಲಿ ಗಾಯಗಳಾಗಿದ್ರೆ ಅಥವಾ ಏನಾದ್ರೂ ಸೋಂಕು ಎಲ್ಲ ಆಗ್ತಾ ಇದ್ರೆ ಪದೇ ಪದೇ ಅದಕ್ಕೆ ನಾವು ಅಶ್ವಗಂಧದ ಎಲೆಯನ್ನ ಪೇಸ್ಟ್ ತರ ಮಾಡ್ಕೊಂಡು ಅದನ್ನ ಹಚ್ಚಬಹುದು, ಗಾಯ ಬೇಗ ಗುಣ ಆಗುತ್ತೆ. ಹಾಗೇನೆ ನಿದ್ದೆ ಸಮಸ್ಯೆ ಇರೋರಿಗೆ ಕೂಡ ತುಂಬಾನೇ ಒಳ್ಳೆಯದು. ನಿದ್ರಾಹೀನತೆ ಸಮಸ್ಯೆನ ದೂರ ಇಡಬೇಕು ಅಂತ ಆದ್ರೆ ಅಶ್ವಗಂಧವನ್ನ ಬಳಕೆ ಮಾಡೋದು ತುಂಬಾನೇ ಸಹಾಯ ಆಗುತ್ತೆ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಹೇಳಲೇಬೇಕು ಅಂತ ಹೇಳಿದ್ರೆ ತುಂಬಾ ಜನ ಹೆಣ್ಣು ಮಕ್ಕಳಲ್ಲಿ ಸರ್ವೇ ಸಾಮಾನ್ಯವಾಗಿ ಕಾಡುವಂತಹ ಸಮಸ್ಯೆ ಅಂತ ಹೇಳಿದ್ರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗೋದು. ಇದರಿಂದ ಬೇರೆ ಬೇರೆ ರೀತಿಯ ಆರೋಗ್ಯ ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ. ಸೊ ಇದೆಲ್ಲದನ್ನ ದೂರ ಇಟ್ಕೊಳ್ಳೋದಕ್ಕೆ ಒಂದು ರೀತಿಯಲ್ಲಿ ಈ ಅಶ್ವಗಂಧ ತುಂಬಾನೇ ಸಹಾಯ ಆಗುತ್ತೆ. ನಾವು ಈ ಅಶ್ವಗಂಧದ ಬೇರಿನ ಪುಡಿಯನ್ನ ಮಾಡಿ ಇಟ್ಕೊಳ್ಬಹುದು, ಅದರ ಪೌಡರೇ ನಮ್ಗೆ ಸಿಗುತ್ತೆ. ಅದರ ಪುಡಿಯನ್ನ ನೀರಲ್ಲಿ ಬೆರೆಸ್ಕೊಂಡು ಕುಡಿಬಹುದು ಅಥವಾ ಬಿಸಿ ಹಾಲಲ್ಲಿ ಅಶ್ವಗಂಧದ ಪುಡಿಯನ್ನ ಹಾಕಿ ಕೂಡ ಕುಡಿಬಹುದು. ವಾರದಲ್ಲಿ 1 ಅಥವಾ 2 ಸರಿ ಕುಡಿದ್ರೆ ಕೂಡ ಸಾಕಾಗತ್ತೆ. ಆದ್ರೆ ಗರ್ಭಿಣಿ ಸ್ತ್ರೀಯರು ಹಾಗೇನೆ ಫೀಡ್ ಮಾಡ್ತಾ ಇರುವಂತಹ ಲೇಡೀಸ್ ಇದನ್ನ ಅವಾಯ್ಡ್ ಮಾಡೋದು ತುಂಬಾ ಒಳ್ಳೆಯದು. ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ನೀವಿನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.